ಬಸವಣ್ಣನಾಥನೇ ಭಕ್ತರ ಪರೀಕ್ಷೆಗಾಗಿ ಮಾರುವೇಷ ಕೊಟ್ಟಿದ್ದ. ನನಗೆ ನನ್ನ ಮಾರುವೇಷದ ಬಗ್ಗೆ ಚಿಂತೆ ಇಲ್ಲ. ಆದರೆ ನೀನೇ ಹೇಳಿದ ಹಾಗೆ ಆ ಚಿನ್ನದ ಜಾಳಿಗೆಯನ್ನು ನಾನೇ ಇಟ್ಟು ಬಂದಿರುವೆನೆಂದು ಗೊತ್ತಾದರೆ ಅವರೆಷ್ಟು ನೊಂದುಕೊಳ್ಳುವರು ಎನ್ನುವ ಪಾಪ ಪ್ರಜ್ಞೆ ಕಾಡುತ್ತಿದೆ. ನೀವೇಕೆ ಇಷ್ಟೊಂದು ನೊಂದುಕೊಳ್ಳುತ್ತಿದ್ದೀರಿ? ಇತ್ತೀಚೆಗೆ ಕಲ್ಯಾಣಕ್ಕೆ ಎಂತೆಂಥವರು ಶರಣರ ವೇಷದಲ್ಲಿ ಬರುತ್ತಿದ್ದಾರೆ. ಮನಸ್ಸಿನಲ್ಲದೆ ಈ ಚಿನ್ನದ ಕೋಲು ಸಹ ನೀಡಿದ್ದಾರೆ. ಏನು? ಚಿನ್ನದ ಕೋಲು ಕೊಟ್ಟು ಕಳಿಸಿದರು? ಅವರದ್ದು ಕಟ್ಟಿಗೆ ಕಡಿದು ಮಾರುವ ಕಾಯಕ ಎಂದು ಕೇಳಿದ್ದೇನೆ. ಅಂತವರಿಂದ ಚಿನ್ನದ ಕೋಲು? ಇಲ್ಲ, ನೀನದನ್ನು ಚಿನ್ನದ ಕೋಲೆಂದು ಭಾವಿಸಿದ್ದೀಯ. ಅದು ಚಿನ್ನದ ಕೋಲಲ್ಲ. ಕಾಯಕದಿಂದ ಬಂದ ಕಟ್ಟಿಗೆ ಚಿನ್ನಕ್ಕೆ ಸಮಾನ. ಕಾಯಕವಿಲ್ಲದೆ ಪಡೆಯುವ ಚಿನ್ನ ಕಸಕ್ಕೆ ಸಮಾನ ಎನ್ನುವುದು ಮಾರಯ್ಯನವರ ತತ್ವ. ಇದೆಲ್ಲ ಚಿನ್ನದ ಜಾಳಿಗೆಯ ಮಹಿಮೆ. ಪರೀಕ್ಷೆಗೆ ಮುಂದಾಗಿ ನಾನೇ ಪರೀಕ್ಷೆ ಎದುರಿಸುವಂತಾಯ್ತಲ್ಲ. ಶರಣನೇ, ನಡೆ, ಈಗಲೇ ಆ ಮಹಾತ್ಮರ ದರ್ಶನ ಪಡೆದು ಬರೋಣ. ಬನ್ನಿ ಸ್ವಾಮಿ, ನಡೆ. ಶರಣಮಾಲೆಯವರೇ, ಶರಣು. ನೀವು ಬಹುವಾಗಿ ಮೆಚ್ಚಿರುವ ಇವರೇ ಗುರು ಬಸವಣ್ಣನವರು. ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಶರಣು ಶರಣಾರ್ಥಿ. ಶರಣರು, ಮತ್ತಷ್ಟು ಹೊರೆಯನ್ನು ಹೊರಿಸಬೇಡಿ. ನಿಮ್ಮ ಕಾಯಕ ನಿಷ್ಠೆ ನನ್ನನ್ನು ಒಳಗೊಂಡಂತೆ ಅನೇಕ ಶರಣರ ಕಣ್ಣು ತೆರೆಸಿದೆ. ನೀವು ಮಹಾಜ್ಞಾನಿಗಳು, ತ್ಯಾಗಿಗಳು, ತತ್ವಕ್ಕೆ ಬದ್ಧರಾಗಿ ಅರಸೊತ್ತಿಗೆಯನ್ನೇ ತ್ಯಜಿಸಿ ಇಷ್ಟು ದೂರ ಬಂದವರು. ನಿಮ್ಮನ್ನು ಪರೀಕ್ಷಿಸಲು ಮುಂದಾಗಿ ನಾನು ತಲೆ ತೆಗೆಸುವಂತಾಯಿತು. ನನ್ನ ತಪ್ಪನ್ನು ತಾವು ಕ್ಷಮಿಸಬೇಕು. ಅಣ್ಣ, ನೀವು ಕ್ಷಮೆ ನೀವೇ ಹೇಳಿರುವಂತೆ ಮಾವಿನಕಾಯಿ ಇರುವುದು ಎಕ್ಕೆಯ ಕಾಯಿನ. ಎಲ್ಲದೇ ಏನಾದರೂ ತಪ್ಪಿದ್ದರೆ ನೀವೇ ಕ್ಷಮಿಸಬೇಕು. ಶರಣ, ನಿಮ್ಮಿಂದ ತಪ್ಪಾಗಲು ಸಾಧ್ಯವಿದೆ. ನಿಮ್ಮ ಸಾಮರ್ಥ್ಯದ ಅರಿವು ನನಗಾಗಿದೆ. ನನ್ನ ತಪ್ಪನ್ನು ತಾವು ಕ್ಷಮಿಸಬೇಕು. ಅಣ್ಣ, ಇಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಸಂಪತ್ತು ಯಾರಿಗೆ ಬೇಡ ಹೇಳಿ? ಸಂಪತ್ತಿನ ಮೋಹಕ್ಕೊಳಗಾಗಿ ಆದರ್ಶಗಳನ್ನೇ ಗಾಳಿಗೆ ತೂರುವ ಜನರಿರುವಾಗ ನೀವು ನಮ್ಮನ್ನು ಎಚ್ಚರಿಸುವ ಕಾರ್ಯ ಮಾಡಿದ್ದೀರಿ. ನಿಮಗೆ ಕೃತಜ್ಞತೆಗಳು. ಆಯಿತು, ನೀವು ಸತಿಪತಿಗಳಿಬ್ಬರು ಎಚ್ಚೆತ್ತ ಚೇತನಗಳು. ನಿಮ್ಮಂತವರು ಅನುಭವ ಮಂಟಪದಲ್ಲಿರುವುದು ನಮ್ಮೆಲ್ಲರ ಭಾಗ್ಯ. ಆದರೆ ತಾಯಿ, ನೀವು ಇದುವರೆಗೂ ಮಹಾಮನೆಗಾಗಲಿ ಅನುಭವ ಮಂಟಪಕ್ಕಾಗಲಿ ಬಂದಿಲ್ಲಬೇಕು. ಕಾಯಕವಿಲ್ಲದ ಪೂಜೆ, ಕಾಯಕವಿಲ್ಲದ ಪ್ರಸಾದ ಬಸವ ಧರ್ಮಕ್ಕೆ ವಿರುದ್ಧವಾದದ್ದು ಎನ್ನುವ ಸತ್ಯವನ್ನರಿತು ಕಟ್ಟಿಗೆ ಕಾಯಕವನ್ನು ಸ್ವೀಕರಿಸಿದೆವು. ಜೊತೆಗೆ ನಿತ್ಯ ದಾಸೋಹವನ್ನು ಮಾಡಿದೆವು. ಅನುಭವ ಮಂಟಪಕ್ಕೆ ಬಾರದಿದ್ದರೂ ತಮ್ಮ ವಚನಗಳು ಸೇರಿದಂತೆ ಅನೇಕ ಶರಣರ ವಚನದ ಕಟ್ಟುಗಳು ನಮ್ಮಲ್ಲಿದೆ. ಅವುಗಳಿಂದ ಅನುಭವ ಮಂಟಪದ ಪರಿಚಯವಾಗಿದೆ. ವಚನಗಳಿಗೆ ಒಂದು ರೂಪ ಬರುವುದೇ ಅನುಭವ ಮಂಟಪದಿಂದ. ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಬಹುದು. ಅವುಗಳ ಮೇಲೆ ಚರ್ಚೆ ನಡೆಯುವುದು. ಆ ಚರ್ಚೆಯ ಸಾರವೇ ವಚನಗಳಾಗಿ ಹೊರಹೊಮ್ಮುವುದು. ಮಾರಯ್ಯನವರಿಗೆ, ನೀವು ವಚನಗಳನ್ನು ರಚಿಸಿದ್ದೀರೆಂದು ಕೇಳಿದ್ದೇನೆ. ಈಗಂತೂ ಅನುಭವ ಮಂಟಪಕ್ಕೆ ಬರುವ ಎಲ್ಲ ಅರ್ಹತೆಗಳೂ ನಿಮಗಿದೆ. ನಿಮ್ಮೆಲ್ಲರ ದರ್ಶನವಾದದ್ದು ನಮ್ಮ ಭಾಗ್ಯದ ಬಾಯಿಯನ್ನು ತೆರೆದಂತಾಗಿದೆ. ಖಂಡಿತ ಅನುಭವ ಮಂಟಪಕ್ಕೆ ಬರ್ತೇವೆ. ಹಿಂದೆ ಅನುಭವ ಮಂಟಪಕ್ಕೆ ಬಂದಿದೆ. ಅಲ್ಲಿ ನಿಮ್ಮಿಂದಲೇ ಕಾಯಕದ ಚರ್ಚೆ ಆರಂಭವಾಗಿದೆ. ಆಗಲಿ ಅಣ್ಣ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬನ್ನಿರೇ ಹೋಗೋಣ, ಬನ್ನಿರೇ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ. ಪ್ರಭು, ಇಂದು ಅನುಭವ ಮಂಟಪಕ್ಕೆ ಕಾಯಕದ ತಲೆಯ ಮೇಲೆ ಕಟ್ಟಿಗೆಯ ಹೊರೆ ಹೊತ್ತು ಮಾರುತ್ತಿರುವುದು ಎಂದರೆ ಊಹಿಸಲು ಸಾಧ್ಯವಾಗುವುದಿಲ್ಲ. ಏನು? ಚಿನ್ನದ ಕಿರೀಟ ಧರಿಸಿದ ತಲೆಯ ಮೇಲೆ ಕಟ್ಟಿಗೆ ಹೊರೆ? ಅದ್ಭುತ, ಆಶ್ಚರ್ಯ, ಪರಮಾಶ್ಚರ್ಯ. ಶರಣರ ವಚನಗಳಿಂದ ಪ್ರಭಾವಿತರಾಗಿ ಮೊದಲೇ ಇಲ್ಲಿಗೆ ಬಂದವರು ಈ ತಾಯಿ. ಇವರ ಮೊದಲ ಹೆಸರು ವಿಜಯದೇವಿ. ಇವರು ಮಹಾದೇವ ಭೂಪಾಲರವರ ಸಹೋದರಿ. ಈಗ ಇವರ ಹೆಸರು ಗೋಂತಾದೇವಿ. ಪರಿಚಯ ಅವುಗಳಿಗೆ ಸಾಕು. ಇಂದು ತ್ಯಾಗ, ಭೋಗ, ಕಾಯಕದ ಬಗ್ಗೆ ಮಾರಯ್ಯನವರಿಂದಲೇ ಮಾತು ಪ್ರಾರಂಭವಾಗಲಿ. ಬಸವಣ್ಣನವರಿಗೆ, ಪ್ರಭುದೇವರಿಗೆ, ಎಲ್ಲ ಶರಣರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಪ್ರಭು, ತ್ಯಾಗ ಭೋಗ ತಮ್ಮನ್ನು ತಾಗರಿತು ಕಾಯಕ ಜೀವಿಗಳಾಗಿ ಸರಳವಾಗಿ ಬಾಳ
ಸತ್ಯಕ್ಕನ ದಾರಿಯಲ್ಲಿ ಎಲ್ಲರೂ ನಡೆಯುವಂತಾದರೆ ಲಂಚ ವಂಚನೆಗೆ ಅವಕಾಶವೇ ಇರುವುದಿಲ್ಲ. ಅದಕ್ಕಾಗಿ ಬಸವಣ್ಣನವರು ಕಳಬೇಡ, ಕೊಲಬೇಡ, ಹುಸಿಯ ಕುಡಿಯಲು ಬೇಡ ಎಂದದ್ದು. ಸತ್ಯಕ್ಕನವರ ಮತ್ತೊಂದು ಮಾತು ರಾಜ ಮಹಾರಾಜರನ್ನೇ ಕುರಿತು ಹೇಳಿದಂತಿದೆ. ಅದೇನು ಮಾರಾಯನವರೇ? ಪರಧನ, ಪರಸ್ತ್ರೀ, ಪರದೈವಗಳಿಗೆ ಎರಗದಿಕ್ಕುವುದೇ ನೇಮ. ಇಂದಿನ ವಿಚಾರ ಬಿಟ್ಟು ನಿಮ್ಮ ಚಿಂತನೆ ಎತ್ತೆತ್ತಲು ಹರಿಯುವಂತಿದೆ. ವಿಚಾರ ಬಿಟ್ಟು ಅಲ್ಲ ಪ್ರಭು, ವಿಚಾರಕ್ಕೆ ಪೂರಕವಾಗಿಯೇ ಇದೆ. ಹೇಗೆ ಪೂರಕ? ಪ್ರಭು, ಲಂಚವಂಚನೆಗಳ ಬೇರುಗಳಿರುವುದೇ ಕಾಯಕ ಮನಸ್ಸು. ಪರಧನ, ಪರದೈವ, ಪರಸ್ತ್ರೀಗೆ ಆಸೆ ಪಡುವಲ್ಲಿ ಕಾಯಕಶೀಲರಾಗಿ ಅವುಗಳಿಗೆ ಎರಗದಿಕ್ಕುವುದೇ ಎನ್ನುವ ನಿಷ್ಠೆನೆಂಬ ನೆಲೆಗೊಂಡರೆ ಲಂಚವಂಚನಕ್ಕೆ ಅವಕಾಶವೇ ಇರುವುದಿಲ್ಲ. ತ್ಯಾಗವು ಒಂದು ಅತಿರೇಕವಾದರೆ ಭೋಗವು ಮತ್ತೊಂದು ಅತಿರೇಕ. ಇವೆರಡು ವ್ಯಕ್ತಿಯಲ್ಲಿ ಅಹಂಕಾರ ಬೆಳೆಸಬಹುದು. ಹೇಳಿ ಹೇಳಿ, ನಿಮ್ಮ ವಾದ ಸರಣಿ ಚೆನ್ನಾಗಿದೆ. ಪ್ರಭು, ತಾವು ನಮ್ಮನ್ನು ಹೊಗಳುತ್ತಿಲ್ಲ ತಾನೇ? ಇದರಲ್ಲಿ ಹೊಗಳಿಕೆಯ ಮಾತೇನು ಬಂತು? ಪ್ರಭು, ಮಾರಯ್ಯನವರು ಅನುಭವ ಮಂಟಪಕ್ಕೆ ಇಂದು ಪ್ರವೇಶಿಸಿದ್ದರೂ ಅನೇಕ ವಚನಗಳನ್ನು ರಚಿಸಿದ್ದಾರೆ ಎಂದು ಕೇಳಿದ್ದೇವೆ. ಅವರ ಒಂದು ವಚನದ ಸಾರವನ್ನು ತಾವು ಕೇಳಬೇಕು. ಅದೇನು ಹೇಳಿ ಬಸವಣ್ಣನವರೇ? ಪ್ರಭು, ಸರಳತೆಯ ಮಹತ್ವ ಕುರಿತ ವಚನವನ್ನು ಅದರ ಭಾವ ಸೊಗಸಾಗಿದೆ. ಮಾರಯ್ಯನವರು ಕಾಶ್ಮೀರದಲ್ಲಿ ಗೋಪಾಲರಾಗಿದ್ದಾಗ ಆನೆ, ಕುದುರೆ, ಭಂಡಾರ, ಸೇವಕರು, ವಿಶೇಷ ಭಕ್ಷ್ಯಭೋಜ್ಯ ಹೀಗೆ ಏನೆಲ್ಲ ವೈಭವಗಳಿದ್ದರು. ಅಷ್ಟೆಲ್ಲ ಇದ್ದರೂ ಆಗ ಅವರನ್ನು ಚೀಲಗಟ್ಟಲೆ ಅಕ್ಕಿಯನ್ನು ಊಟ ಮಾಡುತ್ತಿರಲಿಲ್ಲ. ಅವರು ಉಣ್ಣುತ್ತಿದ್ದುದು ಒಂದು ಮುಷ್ಟಿಯ ಅಕ್ಕಿಯ ಅನ್ನ. ಸಾವಿರಾರು ಹಸುಗಳಿದ್ದರೂ ಒಂದು ಹಸುವಿನ ಹಾಲು ಕುಡಿಯುತ್ತಿದ್ದರು. ಅಂಥ ಮಟ್ಟದಲ್ಲಿ ಮಲಗುತ್ತಿದ್ದರು. ಅವರು ಕಲ್ಯಾಣಕ್ಕೆ ಬಂದ ಮೇಲೆ ಮಹಾರಾಜರಲ್ಲ, ಆನೆ, ಕುದುರೆ, ಭಂಡಾರ, ಸೇವಕರು ಇಲ್ಲಿ ಯಾವ ವೈಭವವೂ ಇಲ್ಲ. ಹಾಗಂತ ಅವರೇನು ಇಲ್ಲಿ ಉಪವಾಸವಿಲ್ಲ. ಇಲ್ಲಿಯೂ ಅಲ್ಲಿ ಹಾಗೆ ಒಂದು ಮುಷ್ಟಿಯ ಅಕ್ಕಿಯನ್ನು ಊಟ ಮಾಡುತ್ತಾರೆ, ಒಂದು ಹಸುವಿನ ಹಾಲು ಕುಡಿಯುತ್ತಾರೆ, ಅಂಥ ಮಟ್ಟದಲ್ಲಿ ಮಲಗುತ್ತಾರೆ. ಹಾಗಾಗಿ ಇವರು ಸಮಾಜಕ್ಕೆ ನೀಡಿರುವ ಸಂದೇಶ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಎನ್ನುವುದಾಗಿದೆ. ಅದ್ಭುತ. ಕೂದುರಿ ಬಂಡಿ ಭಂಡಾರ ಬೀರ್ದೊಡೇನು, ಆನೆ ಕೂದುರಿ ಬಂಡಿ ಭಂಡಾರ ಬೀರ್ದೊಡೇನು, ಭಂಡಾರ ಬೀರ್ದೊಡೇನು, ಭಂಡಾರ ಇರ್ದಡೇನು. ಅದ್ಭುತ, ಆಶ್ಚರ್ಯ, ಪರಮಾಶ್ಚರ್ಯ. ಸತ್ಯ ಸತ್ಯ, ಸಾವಿಗೆ ಸಂಗಡವಾಗುವುದಿಲ್ಲ. ಸರಳ ಬದುಕಿನಲ್ಲಿ ಸುಖವಿದೆ, ಸವಿಯಿದೆ, ಸೌಂದರ್ಯವಿದೆ. ಈ ವಚನ ಎಲ್ಲ ಶರಣರ ನಾಲಿಗೆ ಮೇಲೆ ನಲಿದಾಡುವಂತಾಗಬೇಕು. ಅವರ ಮನೆಗಾರರಲ್ಲಿ ಹೇಳಿದೆ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಸಂಬಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಬೆಂತು ಹೋದವರ ಕಂಡೆ. ಈ ಗುರಿಯಾಗಿ ಹೋದವರ ಅರ್ರು ಕಾಣೆ ಗುಹೇಶ್ವರ. ಇದಕ್ಕೆ ಅಪವಾದವಾಗಿದ್ದಾರೆ ಮೋಳಿಗೆ ಮರಯ್ಯ ಮಾದೇವಮ್ಮ ದಂಪತಿಗಳು. ಇಂದಿನ ಗೋಷ್ಠಿಯಲ್ಲಿ ಅವರು ಕಾಯಕಕ್ಕೆ ವಿಶೇಷ ಮೆರುಗು ತಂದುಕೊಟ್ಟಿದ್ದಾರೆ. ಕಾಯಕದೊಂದಿಗೆ ಇಷ್ಟಲಿಂಗ ಪೂಜೆ ಮತ್ತು ದಾಸೋಹ ತತ್ವಗಳನ್ನು ಎತ್ತಿ ಹಿಡಿದಿದ್ದಾರೆ. ಈ ಮಾತುಗಳೊಂದಿಗೆ ಇಂದಿನ ಗೋಷ್ಠಿಯನ್ನು ಮುಕ್ತಾಯಗೊಳಿಸಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಓ ಮನುಜ, ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ, ಆನೆ ಕುದುರೆ ಬಂಡಿ ಭಂಡಾರ ಬೀರ್ದೊಡೇನು, ಭಂಡಾರ ಬೀರ್ದೊಡೇನು, ಭಂಡಾರ ಬೀರ್ದೊಡೇನು, ಭಂಡಾರ ಬೀರ್ದೊಡೇನು, ಭಂಡಾರ ಬೀರ್ದೊಡೇನು, ಭಂಡಾರ ಬೀರ್ದೊಡೇನು, ಭಂಡಾರ ಬೀರ್ದೊಡೇನು. ಬಾ ಚಿಕ್ಕಣ್ಣ, ಅದೇನೋ ಅಷ್ಟೊಂದು ಗಾಬರಿಯಾಗಿದೆಯಾ? ಪ್ರಭು, ನಾನೀಗ ನಿನ್ನ ಪ್ರಭು ಅಲ್ಲಪ್ಪ. ಪೂರ್ವಾಶ್ರಮದ ಯಾವ ನೆನಪುಗಳೂ ಈಗ ನಮ್ಮೊಂದಿಗಿಲ್ಲ. ಆ ನೆನಪುಗಳೇ ಎಷ್ಟೋ ಬಾರಿ ನಮ್ಮನ್ನು ಮೋಹ ಪಾಶಕ್ಕೆ ಸಿಲುಕಿಸುತ್ತವೆ. ಪ್ರಭು, ಅಲ್ಲಮ್ಮ ಪ್ರಭುಗಳು ತಮಗಾಗಿ ವಚನದ ಕಟ್ಟುಗಳನ್ನು ಕಲಿಸಿದ್ದಾರೆ. ಚಿಕ್ಕಣ್ಣ,
ಲಗ್ನವಿದೆಯೇ? ಹೌದು ತಾಯಿ. ಶರಣ ಹರಳೆಯನ ಮಗನಿಗೂ ಮಧುವರಸರ ಮಗನಿಗೂ ಲಗ್ನವಾಯಿತು. ಅದಕ್ಕೆ ಶರಣರು ಶಿವನ ಮಕ್ಕಳು. ಶರಣರಿಗೆ ಜಾತಿ ಭೇದವಿಲ್ಲ. ನಾವು ಈ ಕಲ್ಯಾಣಕ್ಕೆ ಬಂದಿದ್ದು ಸಾರ್ಥಕವಾಯಿತು. ಚಿಕ್ಕಣ್ಣ, ಅತ್ತ ನೋಡು, ಮಹಾಮನೆಯತ್ತ ಸೈನಿಕರ ದಂಡೆ ಹೊರಟಿದೆ. ಏನಾದರೂ ಗದ್ದಲವಾಗಿರಬಹುದೇನೋ? ದೊಡ್ಡ ಗದ್ದಲವೇ ನಡೆದಿದೆ ತಾಯಿ. ಮದುವೆ ವಿಚಾರದಲ್ಲಿ ಬಸವಣ್ಣನವರಿಗೂ ದೊರೆ ಬಿಜ್ಜಳನಿಗೂ ಆಗ ವಿವಾದವಾಯಿತಂತೆ. ಮದುವೆ ಮಾಡಿದ್ದು ಅಪರಾಧ ಎನ್ನುವುದು ಬಿಜ್ಜಳ ಪ್ರಭುಗಳ ಅಭಿಪ್ರಾಯ. ಮುಂದೆ ಏನಾಗುತ್ತದೆಯೋ ಏನೋ. ಪ್ರಭು, ಈ ವಚನದ ಕಟ್ಟುಗಳ ಜೊತೆಗೆ ಶರಣರನ್ನೂ ಕಾಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಾನಿನ್ನು ಬರುವೆ. ಶರಣ ಶರಣ. ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರು ಇಲ್ಲ. ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರು ಇಲ್ಲ. ಬಸವಣ್ಣ ಸಂಗಮಕ್ಕೆ ಚೆನ್ನ ಬಸವಣ್ಣ ಉಡುವಿಗೆ ಪ್ರಭು ಕದಡಿಗೆ ಮಿಕ್ಕಾದ ಪ್ರಮತರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯಭಾವಕ್ಕೆ ಮುಕ್ತಿಯಾನೇ ದಿನರು ಮುಕ್ತಿಯಾನೇ ದಿನರು. ಎನಗೊಂದು ಪಟ್ಟಿಯ ಗೆಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಎನಗೊಂದು ಪಟ್ಟಿಯ ಗೆಣ ನಿಕ್ಕಳಂಕ ಮಲ್ಲಿಕಾರ್ಜುನ. ನಿಕ್ಕಳಂಕ ಮಲ್ಲಿಕಾರ್ಜುನ. ಅಂತಾಯಿ ತಿಂತಾಯಿ ತೆಂತಾಯಿ ತೆನ್ನಬೇಡ. ಅನಂತ ನಿಂತಾದ ನಿಂದರಿಯ ವಿನಾಯಿ. ನಿಜ ದೇವಿ, ದೇವಿ ಈಗವಳು ನಿಜ ದೇವಿ ಅಲ್ಲ, ನಿಜ ಶರಣೆ ಭೂತ ದೇವಿಯಾಗಿದ್ದಾಳೆ. ಇಲ್ಲಿ ಕಾಣಣ್ಣ, ಕಲ್ಯಾಣವೇ ಬಯಲಾಗಿದೆ. ಬಯಲನೆ ಹುಟ್ಟು ಬಯಲನೆ ಹೊತ್ತು ಬದುಕಿದ ಈಶ್ವರನಿಗೆ ಬಿಡಾಡಿ ಅವನೀಗ ಬಯಲಾಗು ಬಾ ಎಂದು ಕರೆಯುತ್ತಿದ್ದಾನೆ. ಒಟದಳಗಳ ಬಯಲು ಬಯಲು ತಾನೆಲ್ಲ ಬಯಲು. ಬಿಡಾಡಿ ಬಯಲು, ಬಿಡಾಡಿ ಬಯಲು, ಬಿಡಾಡಿ ಬಯಲು, ಬಿಡಾಡಿ ಬಯಲು. ಬೋಧ ದೇವಿ, ಬೋಧ ದೇವಿ. ದೇವಿ, ಬಯಲಲ್ಲಿ ಬಯಲಾದವಳ ಬಯಸುವುದು ಬೇಡ. ಎನ್ನ ಅರಿವು ಮರವು ಬಸವಣ್ಣಂಗರ್ಪಿತ. ಎನ್ನ ಭಾವ ನಿರ್ಭಾವ ಬಸವಣ್ಣಂಗರ್ಪಿತ. ಎನ್ನ ಅಂತರಂಗ ಬಹಿರಂಗ ಬಸವಣ್ಣಂಗರ್ಪಿತ. ನೀನೆಂಬುದು ಬಸವಣ್ಣಂಗರ್ಪಿತ. ಇಂದು ಎನ್ನಲ್ಲಿ ಬಸವಣ್ಣನಿಗೆ ನಿಷೇಧಿಸಿ ಅವಲಂಬವೂ ಇಲ್ಲದೆ ನಿರಾಲಂಬದಲ್ಲಿ ನಿಜ ನಿವಾಸಿಯಾಗೆದ್ದಲು ಕಾಣ.